ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಜವಾಬ್ದಾರಿ ಇಲ್ಲ, ಸಂಸಾರ ಅಂದ್ರೆ ಏನು ಗೊತ್ತಿಲ್ಲ. ಇಂಥ ವ್ಯಕ್ತಿನ ಕಳೆದ 12 ವರ್ಷಗಳಿಂದ ಈ ದೇಶವನ್ನ ಆಡಳಿತ ಮಾಡ್ಲಿಕ್ಕೆ, ದೇಶ ಹೆಂಗನ ಆಗ್ಲಿ, ಅಲ್ಲಿ ಪೆಟ್ರೋಲ್ ಇಲ್ದ್ರೆ ಇರ್ಲಿ, ಡೀಸೆಲ್ ಇಲ್ದ್ರೆ ಇರ್ಲಿ, ನೆಮ್ಮದಿ ಇಲ್ದ್ರೆ ಇರ್ಲಿ, ದುಡ್ಡಿಲ್ದ್ರೆ ಇರ್ಲಿ, ಬೆಲೆ ಏರಿಕೆ ಆಗಿ ನಿರುದ್ಯೋಗದಿಂದ ಹಾಳಾಗೋಗ್ಲಿ, ಪೆಟ್ರೋಲ್ ಕಡಿಮೆ ಬಳಸಿ, ಎಣ್ಣೆ ತಿನ್ಬೇಡಿ, ಇನ್ನೇನ್ ಮಣ್ಣು ತಿನ್ನದ, ಕೊಡಿ 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 ಕೀಳಕ್ಕೆ ಅಂತೆ. ಈ ಮೋದಿ 12 ವರ್ಷದಿಂದ ದೇಶವನ್ನ ಹಿಡಿದಿಟ್ಕೊಂಡು ಸಾಲ ಮಾಡಿ ನಮ್ಮನ್ನೆಲ್ಲ ಗಬ್ಬೆ ಬರ್ಸಾಕಿರುವಂತ ಈ ಕೇಂದ್ರ ಬಿಜೆಪಿ ಮೋದಿ ಸರ್ಕಾರ ಮನೆ ಒಂದು ಭಾಷಣವನ್ನ ಮಾಡಿದ್ದಾರೆ, ಅಥವಾ ಒಂದು ಐ ಥಿಂಕ್ ಅಡ್ವೈಸ್ ಅನ್ನ ಕೊಟ್ಟಿದ್ದಾರೆ. ದೇಶಕ್ಕೆ ಪೆಟ್ರೋಲ್ ಬಳಸಬೇಡಿ, ಡೀಸೆಲ್ ಬಳಸಬೇಡಿ, ಗ್ಯಾಸ್ ಅನ್ನ ಬಳಸಬೇಡಿ, ತಿನ್ನ ಎಣ್ಣೆ ಬಳಸಬೇಡಿ, ಇನ್ನೇನ್ ಮಣ್ಣನ್ನ ತಿನ್ನನ ಹೋಗ್ಲಿ. ಈ ವ್ಯಕ್ತಿ ಹೇಳ್ತಾನಲ್ಲ, ಬೆಳಗ್ಗೆ ಅನೌನ್ಸ್ ಮಾಡಿ ಬೆಳಗ್ಗೆ 6:55ಕ್ಕೆ, ರಾತ್ರಿ 8:55ಕ್ಕೆ ಗುಜರಾತ್ ಅಲ್ಲಿ 100 ಗಾಡಿ ಇಟ್ಕೊಂಡು ರೋಡ್ ಶೋ ಮಾಡ್ಕೊಂಡು, ಅಲ್ರಿ ಈ ಮನೆ ಹಾಳ ರಾಜಕಾರಣಿಗಳು ಜನರಿಗೆ ಹೇಳೋದನ್ನ ಅವ್ರ ಜೀವನದಲ್ಲಿ ಪಾಲನೆ ಮಾಡಿಬಿಟ್ಟಿದ್ರೆ ಖಂಡಿತವಾಗಿ ದೇಶಕ್ಕೆ ಈ ದರಿದ್ರ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನೋಡಿ, ಇಷ್ಟೆಲ್ಲ ಹೇಳದ ಮೇಲೆ ಮೇ 15ನೇ ತಾರೀಕಿಂದ 5 ದೇಶಗಳಿಗೆ ಮೋದಿ ಜೂಟ್. ಓಕೆ, ನೋಡಿ ಅದೇ ಹೇಳ್ತಾರಲ್ಲ, ಮಾಟ್ಲ ಆಡೇಕಿ ಇನ್ನೊಂದೇನೋ ಕೀಳಕ್ಕೆ ಅಂತೆ, ಅಂದ್ರೆ ಮಾತು ಆಡಕ್ಕೆ ಬೇರೆ ಏನೋ ಕೀಳಕ್ಕೆ ಅಂತೆ. ಈ ದೇಶದ ಪ್ರಧಾನಿ ಪೆಟ್ರೋಲ್ ಬಳಸಬೇಡಿ ಅಂದ್ರೆ, ಈ ಕಡೆ ವಿಜಯ್ ಗೆದ್ದಿದ್ದಾನೆ, ಒಳ್ಳೆ ಕೆಲಸ ಮಾಡ್ತಾ ಇರುವಂತ ವಿಜಯ್ ಎಲ್ಲಿವರೆಗೂ ಒಳ್ಳೆ ಕೆಲಸ ಮಾಡ್ತಿರೋ ಖಂಡಿತವಾಗಿ ನಾವೆಲ್ಲ ಅಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ಗೆದ್ದು ಒಳ್ಳೆ ಕೆಲಸ ಮಾಡಿ ಜನರಿಗೆ ಹತ್ರ ಆಗ್ತಾ ಇರುವಂತ ವಿಜಯ್ ಒಂದು ಕಡೆ ಆದ್ರೆ, ಈ ದೇಶವನ್ನ ಕಳೆದ 12 ವರ್ಷಗಳಿಂದ ಕೈಯಲ್ಲಿ ಇಟ್ಕೊಂಡು ಫಾರ್ಗೆಟ್ ಅಬೌಟ್ ಯೂಸೇಜ್ ಆಫ್ ಪೆಟ್ರೋಲ್ ಮತ್ತೆ ಡೀಸೆಲ್ ನ ಜಾಸ್ತಿ ಮಾಡಕ್ಕೋಸ್ಕರನೇ ಈ ಡೈಲಾಗ್ಗಳನ್ನ ಈ ದೇಶವನ್ನ ನಡೆಸ್ತಾ ಇರೋ ಮಾಫಿಯಾಗಳು ಈ ಮೋದಿ ಕೈಯಲ್ಲಿ ಹೇಳ್ಸಿದೆ. ಅದ್ರಲ್ಲಿ ಏನು ಡೌಟೇ ಇಲ್ಲ. ಡೆಫಿನೆಟ್ಲಿ ಪೆಟ್ರೋಲ್ ಒಂದು 50 ರೂಪಾಯಿ ಜಾಸ್ತಿ ಮಾಡ್ತಾರೆ, ಡೀಸೆಲ್ ಒಂದು 40 ರೂಪಾಯಿ ಜಾಸ್ತಿ ಮಾಡ್ತಾರೆ, ಅಡಿಗೆ ಮಾಡೋ ಗ್ಯಾಸನ್ನು ಅಷ್ಟೇ ಅವ್ರು 400 ರೂಪಾಯಿ ಜಾಸ್ತಿ ಮಾಡ್ತಾರೆ. ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಇವತ್ತು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿ CBI ತನಿಖೆ ಅಂತ ಲೆಕ್ಕ ಹಾಕೊಳ್ರಿ. ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತವೆ ಅಂತಂದ್ರೆ, ಒಂದು ಪ್ರಶ್ನೆ ಪತ್ರಿಕೆನ ಕಂಟ್ರೋಲ್ ಮಾಡೋ ಯೋಗ್ಯತೆ ಇಲ್ಲದಂತ ಈ ಕೇಂದ್ರ ಬಿಜೆಪಿ ಮೋದಿ ಸರ್ಕಾರ ಈ ದೇಶವನ್ನ ಯಾವ ರೀತಿ ನಡೆಸಬಹುದು, ಎಲ್ಲಿಗೆ ತಗೊಂಡೋಗ್ತಾ ಇದ್ದಾರೆ? ವೇರ್ ಆರ್ ದೇ ಟೇಕಿಂಗ್ ದಿಸ್ ಕಂಟ್ರಿ? ವೇರ್ ಆರ್ ದೇ ಆರ್ ಟೇಕಿಂಗ್ ದ ಕಂಟ್ರಿ ಟು ಡಾಗ್ಸ್? ನಾಯಿಗಳಿಗೆ ಅದೇ ಡೆಫಿನೆಟ್ಲಿ ಹೇಳ್ತೀನಿ, ಬೇಜಾರಾಯ್ತು, ತುಂಬಾ ಬೇಜಾರಾಯ್ತು. ಸುಮಾರು 34 ಲಕ್ಷ ಅಲ್ರಿ, ಯಾವನ್ ಹೇಳಿದ ಆ ಸ್ಟೇಟ್ ಗೌರ್ಮೆಂಟ್ಗಳು, ಸ್ಟೇಟ್ ಮಟ್ಟದ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ರು. ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಬೇಕು ಅಲ್ರಿ. ಅಲ್ಲ, ಕುಣಿಯಕ್ ಆಗ ಯೋಗ್ಯತೆನೇ ಇಲ್ಲ ಅಂದ್ಮೇಲೆ ನಾನು ಕುಣಿಲಾರ್ದವನ್ಗೆ ನೆಲ ಡಂಕು ಅಂದಂಗೆ ಇವ್ರುಗಳಿಗೆ ಒಂದು ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡದೆ ದೇಶದಲ್ಲಿ ಎಕ್ಸಾಮ್ ನ ಕಂಡಕ್ಟ್ ಮಾಡೋ ಯೋಗ್ಯತೆ ಇಲ್ಲದಂತವ್ರು ಸರ್ಕಾರಗಳನ್ನ ಬೀಳ್ಸೋದು, ಚುನಾವಣೆಗಳಿಗೆ ಹೋಗೋದು, ತಿಂಗಳಾನ್ಗಟ್ಲೆ ಚುನಾವಣೆಗಳಲ್ಲಿ ಆ ಇರೋ ಬರೋ ಏಜೆನ್ಸಿಗಳನ್ನೆಲ್ಲ ಇಟ್ಕೊಂಡು ಬರೀ ನಮ್ಗೆ ಅಧಿಕಾರ ಕೊಡಿ ಕೊಡಿ ಕೊಡಿ, ಆಮೇಲೆ ಈ ಚುನಾವಣೆಯಲ್ಲಿ ಗೆಲ್ಲೋದು, ಒಂದಷ್ಟು ಮೀಡಿಯಾಗಳ ಜೊತೆ ಫೋಕಸ್ ಮಾಡೋದು, ಬೆಲೆ ಏರ್ಸೋದು, ಪೆಟ್ರೋಲ್ ಯೂಸ್ ಮಾಡಬೇಡಿ, ಡೀಸೆಲ್ ಯೂಸ್ ಮಾಡಬೇಡಿ. ಕರೆಕ್ಟ್ ಗುರು, ಏನು ಮಣ್ಣು ತಿನ್ನೋಣ ಹಂಗಾರೆ ಹೇಳ್ಬಿಟ್ಟು ಈ ವ್ಯಕ್ತಿ ದಿಸ್ ಪರ್ಸನ್ ಹ್ಯಾಸ್ ಫ್ಲೈಟ್ ಟು ಸುಮಾರು 5 ಕಂಟ್ರಿಗಳಿಗೆ, 5 ದೇಶಗಳಿಗೆ. ಏನ್ರಿ ಅಲ್ರಿ, ನಮ್ ದೇಶದಲ್ಲಿ ಪೆಟ್ರೋಲ್ ಯೂಸ್ ಮಾಡಬೇಡ, ಡೀಸೆಲ್ ಯೂಸ್ ಮಾಡಬೇಡ ಅಂತೇಳಿ 5 ದೇಶ ಸುತ್ತಾಡಕ್ಕೆ. ನೋಡ್ರಿ, ರಿಲ್ಯಾಕ್ಸೇಷನ್. ದ ಮೋದಿ ಮೀನ್ಸ್ ರಿಲ್ಯಾಕ್ಸೇಷನ್. ಮೋದಿ ಅವರು ಒಂದು ರೀತಿಯ ರಿಲ್ಯಾಕ್ಸೇಷನ್ ಮನುಷ್ಯ. ದೇಶ ಹೆಂಗನ ಆಗ್ಲಿ, ಅಲ್ಲಿ ಪೆಟ್ರೋಲ್ ಇಲ್ದ್ರೆ ಇರ್ಲಿ, ಡೀಸೆಲ್ ಇಲ್ದ್ರೆ ಇರ್ಲಿ, ನೆಮ್ಮದಿ ಇಲ್ದ್ರೆ ಇರ್ಲಿ, ದುಡ್ಡಿಲ್ದ್ರೆ ಇರ್ಲಿ, ಬೆಲೆ ಏರಿಕೆ ಆಗಿ ನಿರುದ್ಯೋಗದಿಂದ ಹಾಳಾಗೋಗ್ಲಿ, ಅವ್ರೇನು ಒಟ್ನಲ್ಲಿ ಅವರೊಂದು ಸ್ಟ್ಯಾಂಡರ್ಡ್ ಅಲ್ಲಿ ಫ್ಲೈಟ್ ಎತ್ಕೊಂಡು ಅವ್ರು ಎಸ್ ಐ ಆಮ್ ಗೋಯಿಂಗ್ ಟು ಮೇ 15ಕ್ಕೆ ಈ ವ್ಯಕ್ತಿ 5 ದೇಶಗಳ ಟ್ರಿಪ್ ಹೋಗ್ತಾ ಇದಾರೆ ಅಂತ ಮಾಧ್ಯಮಗಳು ತಿಳಿಸೋದು ನಾನು ಹಾಕಿದ್ದೇನೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಮೋದಿ ಅವರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಸಾರ್ವಜನಿಕರು, ನೀವು ಈ ದೇಶದ ಟ್ಯಾಕ್ಸ್ ಕಟ್ಟೋರು, ಈ ದೇಶದಲ್ಲಿ ವೋಟ್ ಹಾಕಿ 2 ಸರ್ಕಾರಗಳನ್ನು ರಚನೆ ಮಾಡುವಂತ ನೀವುಗಳು, ನಿಮಗೆ ನಿಮ್ಮ ತಾಕತ್ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ. ಏನಕ್ಕೆ ಆ ಟಿವಿಕೆ ವಿಜಯ್ ನೋಡಿ, ವಿಜಯ್ ಒಳ್ಳೆ ಕೆಲಸ ಮಾಡ್ತಾರೆ ಖಂಡಿತ. ಒಂದು ಸಣ್ಣ ತಮಿಳ್ನಾಡನ್ನ ಎಲ್ಲೋ ಒಂದು ಕಡೆ ಅಲ್ಲಿರೋ ಸಮಸ್ಯೆಗಳನ್ನ ಐ ಥಿಂಕ್ ಬಗೆಹರಿಸಲಿಕ್ಕೆ, ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತಾ ಇರೋ ವಿಜಯ್ ಒಂದು ಕಡೆ ಆದ್ರೆ, ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲಿ ಸರ್ಕಾರ ನಡೆಸ್ಕೊಂಡು
ಪ್ರಧಾನ ಮಂತ್ರಿ ಹಾಕೊಂಡು ಎಲ್ಲರಿಗೂ ಬರೀ ಇದನ್ನೇ ಹೇಳೋದು, ಬರೀ ಸಾಲವನ್ನ ಜಾಸ್ತಿ ಮಾಡಿ ಸಮಸ್ಯೆಗಳನ್ನ ಜಾಸ್ತಿ ಮಾಡಿ. ಅಲ್ರಿ, ಒಂದು ನೀಟ್ ಎಕ್ಸಾಮ್ ಪೇಪರ್ನ ಲೀಕ್ ಆಗ್ತಿದ್ದಂಗೆ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಈ ದೇಶವನ್ನ ಇವ್ರು ಹೆಂಗ್ ಕಾಯ್ತಾರೆ? ಈ ಬಿಜೆಪಿಯವರು ಹೆಂಗ್ ಕಾಯ್ತಾರೆ? ಈ ದೇಶದ ಬಿಜೆಪಿ ಸರ್ಕಾರ ಏನ್ ಗ್ಯಾರಂಟಿ? ವಾಟ್ ಈಸ್ ದ ಗ್ಯಾರಂಟಿ? ಅಲ್ಲ, ಒಂದು ಪೇಪರ್ ಲೀಕ್ ಆಗ್ತಿದ್ದಂಗೆ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ದವರು ದೇಶವನ್ನ ಹೆಂಗ್ ನಡೆಸ್ತಾ ಇದಾರೆ? ನಾವೆಲ್ಲ ಇವರನ್ನ ನಂಬಿ ಹೆಂಗಿದೀವಿ ಅನ್ನೋ ಒಂದು ದೊಡ್ಡ ಪ್ರಶ್ನೆಯನ್ನ ಮುಂದೆ ಇಡುತ್ತಾ, ಖಂಡಿತವಾಗಿ ವಿ ನೀಡ್ ಎ ಚೇಂಜ್. ಅದು ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಈ ಬೊಗಳೆ ಮಾಫಿಯಾಗಳನ್ನ, ರಾಜಕಾರಣಿ ಮಾಫಿಯಾಗಳನ್ನ ಸೋಲಿಸ್ಬೇಕು, ಇವುಗಳನ್ನ ಮಟ್ಟ ಹಾಕಬೇಕು. ಯಾರೋ ಒಬ್ರು ಹಿರಿಯ ಕವಿಯವರು ಅದು ಹಾಕಿದ್ರು, ಕೆಲವನ್ನ ಬಗ್ಗಿಸ್ಬೇಕಂತೆ, ಕೆಲವನ್ನ ಬುಡು ಸಮೇತ ಕಿತ್ತಾಕ್ಬೇಕಂತೆ. ಬಗ್ಗಿಸಂತದ್ದು ಬೇರೆ ವಿಚಾರ. ಯಾರು ಬದಲಾವಣೆ ಆಗ್ತಾರೆ ಅವ್ರನ್ನ ಬಗ್ಗಿಸೋದು ಒಳ್ಳೆಯದು. ಯಾರು ಬದಲಾವಣೆ ಆಗಲ್ಲ, ಈ ದೇಶವನ್ನ, ಈ ದೇಶದ ಜನರನ್ನ, ಈ ದೇಶದ ಆರ್ಥಿಕತೆಯನ್ನ, ಈ ದೇಶದ ಬಲವನ್ನ, ಈ ದೇಶದ ಜನರ ಒಗ್ಗಟ್ಟನ್ನ ಯಾರು ಹೊಡಿತಾರೆ ಅವರನ್ನ ಬುಡು ಸಮೇತ ಕಿತ್ತಾಕಬೇಕು. ಖಂಡಿತವಾಗಿ ಐ ಥಿಂಕ್ ದೇವನವರು, ಮಹಾದೇವ ಅವರು, ಹಿರಿಯ ಸಾಹಿತಿಗಳು ಈ ಒಂದು ಪದಗಳನ್ನ ಬರೆದಿದ್ರು. ಖಂಡಿತವಾಗಿ ಇವತ್ತಿನ ಸಮಯದಲ್ಲಿ ಕೆಲವರನ್ನ ಬಗ್ಗಿಸ್ಬೇಕಾಗಿದೆ. ಯಾರು ಬಗ್ತಾರೋ ಅವ್ರು ಬಗ್ಗಿಸ್ಬೇಕಾಗಿದೆ, ಯಾರು ಬಗ್ಗಲ್ಲ ಅವ್ರನ್ನ ಬುಡು ಸಮೇತ ಕಿತ್ತಾಕಬೇಕಾಗಿದೆ. ಯಾಕೆ ಅಂತಂದ್ರೆ ಈ ದೇಶದಲ್ಲಿ 140 ಕೋಟಿ ಜನರ ಐ ಥಿಂಕ್ ಅವರ ಒಳಿತಿಗಾಗಿ, ರಾಜ್ಯದ 7 ಕೋಟಿ ಜನರ ಒಳಿತಿಗಾಗಿ ಅಲ್ಲಿ ನೋಡಿ, ಯಾರೋ ಒಬ್ಬ ಜನನಾಯಕನನ್ನ ಗೆಲ್ಲಿಸಿ ತಮಿಳುನಾಡಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ತಾ ಇದ್ರೆ ಖುಷಿಯಿಂದ, ಆ ಹೃದಯದಿಂದ, ಎಸ್ ಚೆನ್ನಾಗಿರ್ಲಿ, ಇಂಥ ವ್ಯಕ್ತಿ ತಮಿಳುನಾಡಿಗೆ ಬೇಕಾಗಿದೆ, ಕರ್ನಾಟಕದಲ್ಲೂ ಬೇಕು, ಈ ದೇಶಕ್ಕೂ ಬೇಕು ಅಂತ ಆಸೆ ಪಡೋ ನಾವುಗಳೇ ಅಂತ ಇರ್ಲಿ, ಸಮಸ್ಯೆ ಇಲ್ಲ. ಮೋದಿ ಭಕ್ತರಿಗೆ ಆತನೇ ಬೇಕು, ಅದು ಅವ್ರ ಹಣೆ ಬರ, ಅವ್ರ ಕತೆ ನಾವು ಮಾತಾಡ್ತಾ ಇಲ್ಲ. ಯಾಕಂದ್ರೆ ಮೋದಿ ಭಕ್ತರಲ್ಲಿ ಜೀವನ ಮಾಡ್ತಾ ಇಲ್ಲ. ಈ ದೇಶದ ಸಾಲ 217 ಲಕ್ಷ ಕೋಟಿ ಮಾಡಿ, ಡೀಸೆಲ್ ಕಡಿಮೆ ಬಳಸಿ, ಪೆಟ್ರೋಲ್ ಕಡಿಮೆ ಬಳಸಿ, ಎಣ್ಣೆ ತಿನ್ಬೇಡಿ, ಇನ್ನೇನ್ ಮಣ್ಣು ತಿನ್ನೋ ಅಂತೇಳಿ ಮೇ 15ಕ್ಕೆ ಮೋದಿ ಅವರು ಒಂದು 5 ದೇಶನ ಸುತ್ತಾಡಕ್ಕೆ, ಈ ಜಸ್ಟ್ ವಾಂಟೆಡ್ ಟು ರಿಲ್ಯಾಕ್ಸ್ ಮ್ಯಾನ್. ಆ ವ್ಯಕ್ತಿಗೆ ಫುಲ್, ಯಾಕಂದ್ರೆ ಇದೆಲ್ಲ ಚುನಾವಣೆ ಎಲ್ಲ ಮಾಡಿ ಫುಲ್ ಟೆನ್ಷನ್ ಆಗಿರುತ್ತೆ. ಈ ಜಸ್ಟ್ ವಾಂಟೆಡ್ ಟು ರಿಲ್ಯಾಕ್ಸ್. ಈಸ್ ಫ್ಲೈಯಿಂಗ್ ಟು 5 ಕಂಟ್ರೀಸ್. ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ದೇಶದ ಪ್ರಧಾನ ಮಂತ್ರಿ ನಿಮಗೆಲ್ಲ ಒಂದಷ್ಟು ಹೇಳ್ಬಿಟ್ಟು ಹೋಗ್ತಾ ಇದಾರೆ, ಯಾವುದನ್ನು ಪಾಲಿಸದಂತ, ಏನು ಪಾಲಿಸಲ್ಲ ಆ ವ್ಯಕ್ತಿ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಜವಾಬ್ದಾರಿ ಇಲ್ಲ, ಸಂಸಾರ ಅಂದ್ರೆ ಏನು ಗೊತ್ತಿಲ್ಲ. ಇಂಥ ವ್ಯಕ್ತಿನ ಕಳೆದ 12 ವರ್ಷಗಳಿಂದ ಈ ದೇಶವನ್ನ ಆಡಳಿತ ಮಾಡಲಿಕ್ಕೆ 21 ರಾಜ್ಯಗಳಲ್ಲಿ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ಇದೆ. ಏನ್ ಕಿಸದ್ ಗುಡ್ಡೆ ಹಾಕವ್ರೆ, ಏನ್ ಸಾಧನೆ ಮಾಡೋರೆ ಖಂಡಿತ ಗೊತ್ತಿಲ್ಲ. ಅಲ್ಲ, ಆ ಮಕ್ಕಳು ಓದ ಪೇಪರ್ಗಳನ್ನ ಲೀಕ್ ಆಗ್ತದಂಗೆ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲಂತ ಕೇಂದ್ರ ಸರ್ಕಾರ ಈ ದೇಶವನ್ನ ಕಳೆದ 12 ವರ್ಷಗಳಿಂದ ನಡೆಸ್ತಾ ಇದೆ. ಕಾಗೆ ಹಾರಿಸ್ಕೊಂಡು, ಭಾಷಣ ಮಾಡಿಕೊಂಡು, ಸಾಲನ ಏರಿಸ್ಕೊಂಡು ಈ ದೇಶವನ್ನ ಅಧೋಗತಿಗೆ ತಂದಂತ ಪರಿಸ್ಥಿತಿ ನಿಜವಾಗ್ಲೂ ಈ ಒಂದು ಕೇಂದ್ರ ಮೋದಿ ಸರ್ಕಾರಕ್ಕೆ ಕೊಡಬೇಕು. ಐ ಡೋಂಟ್ ನೋ, ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನ ಯಾವ ಜವಾಬ್ದಾರಿಯಿಂದ ಇಂಥ ಸರ್ಕಾರಗಳಿಗೆ ಓಟ್ ಹಾಕ್ತೀರ? ಅಲ್ರಿ, ನಿಮ್ ಮಕ್ಕಳು ಬರೆಯೋ ಎಕ್ಸಾಮಿನ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಅಂತಂದ್ರೆ ಎಂತ ಮಾಫಿಯಾಗಳು ಈ ದೇಶವನ್ನ ನಡೆಸ್ತಾ ಇದಾರೆ, ರಾಜ್ಯವನ್ನ ನಡೆಸ್ತಾ ಇದಾರೆ. ದಟ್ ಹ್ಯಾಸ್ ಟು ಬಿ ಕ್ವಶನ್ ಫಾರ್ ಯೋರ್ ಸೆಲ್ಫ್. ನೀವು ನಿಮ್ಮನ್ನ ಪ್ರಶ್ನೆ ಮಾಡ್ಕೊಬೇಕು, ಬೇರೆ ಯಾರಿಗೂ ಮಾಡ್ಲಿಕ್ಕೆ ಆಗಲ್ಲ. ನಿಜವಾಗ್ಲೂ ಇಟ್ ಇಸ್ ಅ ಡಿಸಾಸ್ಟರ್. ವಿ ಆರ್ ಗೋಯಿಂಗ್ ಥ್ರೂ ಎ ಡಿಸಾಸ್ಟರ್. ಒಂದು ಸರ್ವನಾಶದ, ನಮ್ಗೆ ಗೊತ್ತಿದೆ ಇವ್ರುಗಳ ಹತ್ರ ಅಧಿಕಾರ ಇದ್ರೆ, ಈ ಭ್ರಷ್ಟರ ಹತ್ರ, ಮಾಫಿಯಾಗಳ ಹತ್ರ ಕೊನೆಗೊಂದ್ ದಿವಸ ಸರ್ವನಾಶ ಆಗತ್ತೆ ಅಂತ ನಮಗೆ ಗೊತ್ತಿದೆ, ಇದೆಲ್ಲ ಆಗತ್ತೆ ಅಂತ. ಆದ್ರೂ ವಿಧಿ ಇಲ್ಲದೆ ಇವರ ಆಡಳಿತದಲ್ಲಿ ನಾವೆಲ್ಲ ಇರ್ಬೇಕಾಗಿದೆ. ದಿಸ್ ಇಸ್ ವಾಟ್, ಅಂಡ್ ಚೇಂಜ್ ಇಸ್ ಇನ್ಎವಿಟಬಲ್. ಬದಲಾವಣೆ ಜಗದ ನಿಯಮ, ಹಾಗೆ ಆಗುತ್ತೆ, ಖಂಡಿತ ಆಗತ್ತೆ. ಅಲ್ಲಿವರೆಗೂ ಇದನ್ನೆಲ್ಲ ನಾವೆಲ್ಲ ಸಹಿಸ್ಕೊಳ್ಬೇಕು. ಬಟ್ ಆದ್ರೆ ಒಳ್ಳೇದ್ ಮಾಡೋರನ್ನ ಅಪ್ರಿಶಿಯೇಟ್ ಮಾಡಬೇಕಾಗತ್ತೆ.